ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಡಿ ಕೆ ರಮೇಶ್ ಎಲೆಕ್ಟ್ರಿಕಲ್ ಸರ್ವಿಸ್. ಇನ್ನೊಂದು ಲೈಟ್ಗೆ ನಿಮ್ಮೆಲ್ಲರಿಗೂ ಸುಧಾ ಸ್ವಾಗತ. ಕೊನೆವರೆಗೂ ಆ ವಿಡಿಯೋನ ನೋಡಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಮನೆ ಕಟ್ಸುವಂಥವ್ರು ಮತ್ತು ಎಲೆಕ್ಟ್ರಿಷಿಯನ್ಗಳು ಈ ವಿಡಿಯೋನ ನೋಡಿ, ಸೊ ನಿಮಗೇನೋ ಒಂದು ಐಡಿಯಾ ಬರ್ಬೋದು, ನಿಮಗೇನೋ ಒಂದು ಸ್ವಲ್ಪ ಕಲಿಕೆ ಆಗ್ಬೋದು. ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇದು ವೈಟ್ ಫೀಲ್ಡ್ ಹತ್ರ ಮಾಡಿರುವಂಥ ಅಸೆಂಬಲ್ಲು. ಅಂದರೆ ಫಸ್ಟ್ ಸ್ಟಾರ್ಟಿಂಗು ಎಲ್ಲ ಬಾಕ್ಸನ್ನು ನೀಟಾಗಿ ಓಪನ್ ಮಾಡ್ಕೊಬೇಕು. ಇಲ್ಲಿ ಫಸ್ಟು ಸೆಟ್ಟಿಂಗನ್ನು ಮಾಡ್ಕೊಬೇಕು. ಮೇನ್ ಇಂಪಾರ್ಟೆಂಟು ಸೆಟ್ಟಿಂಗನ್ನು ಮಾಡ್ಕೊಬೇಕು. ಕೆಳಗಡೆನೇ ಇದನ್ನು ಸೆಟ್ಟಿಂಗ್ ಮಾಡ್ಕೊಬೇಕು. ಸ್ಟೆಪ್ ಬೈ ಸ್ಟೆಪ್ಪು ಸೆಟ್ಟಿಂಗನ್ನು ಮಾಡ್ಕೊಬೇಕು. ಅದಾದಮೇಲೆ ತೊಗೊಂಡೋಗಿ ನೇತಾಕಬೇಕು, ತಗ್ಲಾಕಿದ್ಮೇಲೆ 1 by 1 ಕಲೆಕ್ಷನನ್ನು ಕೊಡ್ತಾ ಬರಬೇಕು. ಇದು ಒಂದೇ ಸಲ ಕೆಳಗಡೆ ಅಸೆಂಬಲ್ ಮಾಡಿ ನೇತಾಕಿದ್ರೆ ಆಗೋದಿಲ್ಲ. ಓಕೆ, ಇದರೊಳಗೆ 3 ಸ್ಟೆಪ್ ಬರ್ತಾ ಹೋಗುತ್ತೆ. ಫಸ್ಟ್ ಸ್ಟೆಪ್ಪು, ಸೆಕೆಂಡ್ ಸ್ಟೆಪ್ಪು, ಥರ್ಡ್ ಸ್ಟೆಪ್ ಅಂತ. 3 ಸ್ಟೆಪ್ಪನ್ನು ಸಪ್ರೇಟಾಗಿ ಏನು ಮಾಡಬೇಕು, ಅಸೆಂಬಲ್ ಮಾಡ್ಕೊಬೇಕು. ಅಸೆಂಬಲ್ ಮಾಡಿಕೊಂಡು ಒಂದೊಂದೇ ಸ್ಟೆಪ್ಪನ್ನು ತಗೊಂಡೋಗಿ ಇದಕ್ಕೆ ನೇತಾಕಬೇಕು ಮತ್ತು ಕಲೆಕ್ಷನನ್ನು ಕೊಡ್ತಾ ಬರಬೇಕು. ಇದು ಮೇಲ್ಗಡೆಯಿಂದ ಕಲೆಕ್ಷನ್ ಕೊಡುವಂಥದ್ದು. ಒಂದೊಂದೇ ಸ್ಟೆಪ್ಪನ್ನು ಕಲೆಕ್ಷನ್ ಕೊಡ್ತಾ ಬರಬೇಕು. ಮತ್ತು ಇದನ್ನು ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಇದನ್ನು ಎಷ್ಟು ಕೇರ್ಫುಲ್ಲಾಗಿ ಮಾಡ್ತೀವಿ ಅಂದರೆ ಅಷ್ಟು ತುಂಬ ಡೆಡಿಕೇಟ್ ಆಗಿರುತ್ತೆ. ಒಂದು ಸ್ವಲ್ಪ ಮಿಸ್ ಆಯಿತು ಅಂದರೂ ಬಿದ್ದು ಹೊಡೆದೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇದನ್ನು ಕೆಳಗಡೆನೇ ಇದನ್ನೇ ಎಲ್ಲ ಚೆಕ್ ಮಾಡ್ಕೊಬೇಕು. ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಯಾವ್ದಾದ್ರು ಒಂದು ವೈರು ಮಿಸ್ ಆದ್ರೂ ತಿರ್ಗಾ ತುಂಬ ಹೆವಿ ಪ್ರಾಬ್ಲಮ್ ಆಗುತ್ತೆ. ಒಂದೊಂದನ್ನೇ ಚೆಕ್ ಮಾಡಿಕೊಂಡು ಕಲೆಕ್ಷನನ್ನು ಕೊಡಬೇಕು. ಅದೇ ಥರ ಇದು ಇನ್ನೊಂದು ಲೈಟು, ತುಂಬ ಇದು ಸೂಪರಾಗಿದೆ ಲೈಟು. ಇದು ಅಂದರೆ ನಮ್ಮ ಏನು ಮಾರ್ಬಲ್ ಬರುತ್ತಲ್ಲ, ಮಾರ್ಬಲ್ ಥರ ಈ ಒಂದು ಲೈಟ್ ಇದೆ. ಸಖತ್ತಾಗಿ ಕಾಣಿಸುತ್ತೆ, ನೋಡೋದಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಈ ಒಂದು ಲೈಟು ಅಸೆಂಬಲನ್ನು ಮಾಡಿದ್ದೀವಿ. ಈ ಥರ ಫ್ಯಾನ್ಸಿ ಲೈಟು, ಓಕೆ, ಪ್ರೊಫೈಲ್ ಲೈಟು, ಸೆನ್ಸರ್ ವರ್ಕಿಂಗು ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲೇ ಇದ್ರೂ ಮಾಡಿ ಕೊಡ್ತೀನಿ. ಓಕೆನಾ? ಹೆಚ್ಚಿನ ಮಾಹಿತಿಗೆ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದರೆ ಸಾವಿರಾರು ರೂಪಾಯಿ ಕೊಟ್ಟು ತೊಗೊಬಂದಿರ್ತೀರ. ಇದು ಗೊತ್ತಿಲ್ಲದೆ ಹೋದರೂ ಅಸೆಂಬಲ್ ಮಾಡಿದಾಗ ಓಕೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಭಾಳಷ್ಟು ಜನ ಓಕೆನಾ ನಾನು ಮಾಡ್ತೀನಿ ಅಂತ ಬರ್ತಾರೆ, ಆದರೆ ಅರ್ಧ ಮಾಡಿಬಿಟ್ಟು ಅಲ್ಲೇ ನಿಲ್ಲಿಸ್ಬಿಡ್ತಾರೆ, ಗೊತ್ತಾಗೋದಿಲ್ಲ. ಹಾಗಾಗಿ ನಮ್ಮ ಥರ ಅನುಭವ ಉಳ್ಳಂಥವ್ರನ್ನ ಕೊಟ್ಟಿದ್ದೆ ಅದಲ್ಲಿ ನೀಟಾಗಿ ನಿಮ್ಗೆ ಅಸೆಂಬಲ್ ಮಾಡಿಕೊಡ್ತಾರೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಷಯ ಚೆನ್ನಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಜೊತೆಗೆ ಯಾವ ಥರ ವಿಡಿಯೋ ಬೇಕಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.